ಶ್ರೀ ಶಿವ ಸುಬ್ರಹ್ಮಣ್ಯ ಜ್ಯೋತಿಷ್ಯ ಚಾನಲ್ ವೀಕ್ಷಣೆ ಮಾಡ್ತಾ ಇರೋ ತಮ್ಮೆಲ್ಲರಿಗೂ ನಮಸ್ಕಾರ. ತಮ್ಮೆಲ್ಲರ ಮನದ ಆಸೆ ಆಕಾಂಕ್ಷೆಗಳು ಸುಲಭವಾಗಿ ಪರಮಾತ್ಮನ ಒಂದು ಸಹಾಯ ಅಥವಾ ಅನುಗ್ರಹದಿಂದ ಈಡೇರಲಿ ಅಂತ ಪ್ರಾರ್ಥಿಸ್ಕೊತೀನಿ. ಇನ್ನು ಈ ದಿನದ ಪಂಚಾಂಗ ಶ್ರೀ ಪರಾಭವ ನಾಮ ಸಂವತ್ಸರ, ದಕ್ಷಿಣಾಯನ, ಗ್ರೀಷ್ಮ ಋತು, ಆಷಾಢ ಮಾಸ, ಕೃಷ್ಣ ಪಕ್ಷ. ಇಂದಿನ ದಿನಾಂಕ 11 ಆಗಸ್ಟ್ ತಿಂಗಳು, ಮಂಗಳವಾರ ಆಗುತ್ತೆ. ಚತುರ್ದಶಿ ರಾತ್ರಿ 1 ಗಂಟೆ 13 ನಿಮಿಷದವರೆಗೂ ಇರುತ್ತೆ. ಆನಂತರ ಅಮಾವಾಸ್ಯೆ ಬರುತ್ತೆ. ಪುನರ್ವಸು ಬೆಳಗ್ಗೆ 10 ಗಂಟೆ 14 ನಿಮಿಷದವರೆಗೂ ಇರುತ್ತೆ. ಆನಂತರ ಪುಷ್ಯ ನಕ್ಷತ್ರ ಆರಂಭ ಆಗುತ್ತೆ. ಇನ್ನು ಸಿದ್ಧಿಯೋಗ ಮತ್ತು ಭದ್ರಕರಣ ಈ ದಿನ ಇದೆ. ಇಂದಿನ ರಾಹುಕಾಲ ಮಧ್ಯಾಹ್ನ 3 ಗಂಟೆ 35 ನಿಮಿಷದಿಂದ 5 ಗಂಟೆ 10 ನಿಮಿಷದವರೆಗೂ ಇದೆ. ಹಾಗೆ ಯಮಗಂಡ ಕಾಲ 9:20ರಿಂದ 10:55. ಪ್ರತಿದಿನ ಹೇಳ್ತೀನಿ, ಯಮಗಂಡ ಕಾಲದಲ್ಲಿ ಯಾವುದೇ ಕಾರಣಕ್ಕೂ ಮನೆಯಿಂದ ಹೊರಗೆ ಪ್ರಯಾಣ ಮಾಡಬಾರ್ದು. ಆದರೆ ಹೊರಗಿನಿಂದ ಮನೆಗೆ ಬರ್ಬೋದು, ತೊಂದರೆ ಇಲ್ಲ. ಹಾಗೆಯೇ ಹೊಸದಾಗಿ ಔಷಧಿಯನ್ನು ಸೇವನೆ ಮಾಡೋದಕ್ಕೆ ಆರಂಭ ಮಾಡಬಾರ್ದು, ಇದು ಮುಖ್ಯ. ಎಲ್ರಿಗೂ ಒಳ್ಳೆಯದಾಗಲಿ, ಒಳ್ಳೆಯದಾಗುತ್ತೆ. ಎಲ್ಲಿವರೆಗೂ ನಾವು ಒಬ್ಬರಿಗೆ ಒಳ್ಳೆಯದನ್ನು ಮಾಡ್ತೀವೋ, ಒಳ್ಳೆಯದನ್ನು ಕೋರ್ತೀವೋ, ಅಲ್ಲಿವರೆಗೂ ದೇವರು ಯಾವುದೋ ಒಂದು ರೂಪದಲ್ಲಿ ಒಂದು ಖಂಡಿತ ನಮಗೆ ಸಹಾಯ ಮಾಡ್ತಾನೆ. ಇದೇ ಸತ್ಯವಾದಂತಹ ವಿಚಾರ. ಇನ್ನು ಈ ದಿನದ ರಾಶಿ ಭವಿಷ್ಯದ ಬಗ್ಗೆ ಸ್ವಲ್ಪ ಗಮನವನ್ನು ಹರಿಸೋಣ. ನೀವು ಮೇಷರಾಶಿಯಲ್ಲಿ ಹುಟ್ಟಿದರೆ ಮುಖ್ಯವಾಗಿ ಉದ್ಯೋಗ ಕ್ಷೇತ್ರದಲ್ಲಿ ನಿಮ್ಮ ಕಾರ್ಯತತ್ಪರತೆಯನ್ನು ಮತ್ತು ನಿಮ್ಮ ಬುದ್ಧಿವಂತಿಕೆಯ ನಿರ್ಧಾರಗಳನ್ನು ನೋಡಿ ಉನ್ನತ ಪದವಿಯನ್ನು ನೀಡ್ತಾರೆ. ಒಂದು ವೇಳೆ ಉನ್ನತ ಪದವಿ ದೊರೆಯದೇ ಹೋದರೆ ಅದಕ್ಕೆ ತಕ್ಕನಾದಂತಹ ಸ್ಥಾನಮಾನ ಇರುತ್ತೆ. ಒಟ್ಟಾರೆ ಹಣಕಾಸಿನ ವಿಚಾರದಲ್ಲಿ ಬಂದಾಗ ಯಾವುದೇ ಒಂದು ತೊಂದರೆ ಇರಲ್ಲ. ನಿಮ್ಮ ನಿರೀಕ್ಷೆಗೂ ಮೀರಿದಂತಹ ಆದಾಯ ನಿಮಗೆ ಖಂಡಿತವಾಗ್ಲೂ ಇರುತ್ತೆ. ಬುದ್ಧಿವಂತಿಕೆ ಇರುತ್ತೆ. ಹಾಗೆ ಕೆಲಸವನ್ನು ಯಾವ ರೀತಿ ಮಾಡಬೇಕು ಅನ್ನೋ ಒಂದು ಯೋಚನೆ ಸಹ ನಿಮಗಿರುತ್ತೆ. ಆತುರ ಪಡಲ್ಲ, ಅದು ಮುಖ್ಯವಾದಂತಹ ವಿಚಾರ. ಆತುರಕ್ಕೆ ಒಳಗಾಗದೆ ಬುದ್ಧಿವಂತಿಕೆಯಿಂದ ಕೆಲಸ ಮಾಡೋದ್ರಿಂದ ಯಾವುದೇ ರೀತಿಯ ತೊಂದರೆಗಳು ನಿಮ್ಮ ಜೀವನದಲ್ಲಿ ಖಂಡಿತವಾಗ್ಲೂ ಎದುರಾಗಲ್ಲ. ಅದು ಇನ್ನು ಸ್ತ್ರೀಯರಿಗೆ ಸಹ ಅಷ್ಟೇ ಹೆಚ್ಚಿನ ಅನುಕೂಲತೆಗಳಿರುತ್ತೆ. ಉದ್ಯೋಗಸ್ಥರಾದಲ್ಲಿ ಉದ್ಯೋಗ ಬದಲಾವಣೆಯ ಒಂದು ಅವಕಾಶ ಸಿಗುತ್ತೆ. ಅಂದರೆ ನಿಮಗೆ ಇಷ್ಟವಾದಂತಹ ಈ ಒಂದು ಕಂಪನಿ ಆಗ್ಬೋದು ಅಥವಾ ಬೇರೆ ಊರಾಗ್ಬೋದು ಅಂತ ಕಡೆ ಅವಕಾಶಗಳು ಸಿಗುತ್ತೆ. ನಿಮ್ಮ ಮೇಲೆ ಬಂದ ಒಂದು ಕೆಟ್ಟ ಅಪವಾದ, ಅಂದರೆ ಮಾಡದ ತಪ್ಪನ್ನು ಬೇರೆಯವರು ಹೊರಿಸಿರ್ತಾರೆ, ಅದು ಸುಳ್ಳು ಅಂತ ಗೊತ್ತಾಗುತ್ತೆ. ಆದ್ದರಿಂದ ನಿಮ್ಮ ಮನಸ್ಸಿಗೆ ಸಾಕಷ್ಟು ನೆಮ್ಮದಿ ಇರುತ್ತೆ. ಹಾಗೆ ಸಂತೋಷದ ಜೀವನವನ್ನು ಸಹ ನೀವು ಸಾಗಿಸ್ತೀರಿ. ಇನ್ನು ದಂಪತಿಗಳ ನಡುವೆ ಉತ್ತಮ ಬಾಂಧವ್ಯ ಮರುಕಳಿಸುತ್ತೆ. ಅದರಲ್ಲೂ ಈ ಪತ್ನಿಯ ಮೇಲೆ ವಿಶೇಷವಾದಂತಹ ಪ್ರೀತಿ ಮತ್ತು ವಿಶ್ವಾಸ ಇರುತ್ತೆ. ಈ ಕಾರಣದಿಂದ ಯಾವುದೇ ಕೆಲಸ ಕಾರ್ಯಗಳಾದರೂ ಕೂಡ ಮೊದಲು ಪರಸ್ಪರ ಚರ್ಚೆ ಮಾಡಿ ಮುಂದುವರಿತೀರಿ. ಕುಟುಂಬದಲ್ಲಿ ನಿಮ್ಮಿಂದ ಉತ್ತಮ ಒಂದು ಸೌಹಾರ್ದತೆಯ ವಾತಾವರಣ ಉಂಟಾಗುತ್ತೆ. ಒಟ್ಟಾರೆ ಈ ದಿನ ನಿಮಗೆ ಖಂಡಿತವಾಗಲೂ ಚೆನ್ನಾಗಿದೆ. ನೀವು ವೃಷಭ ರಾಶಿಯಲ್ಲಿ ಹುಟ್ಟಿದರೆ ನಿಮ್ಮ ಮನಸ್ಸಿನ ಮೇಲೆ ಹಿಡಿತವನ್ನು ಸಾಧಿಸೋದ್ರಲ್ಲಿ ಯಶಸ್ಸನ್ನು ಕಾಣ್ತೀರಿ. ಅದರಲ್ಲಿ ಯಾವುದೇ ಒಂದು ತೊಂದರೆ ಇಲ್ಲ. ಇನ್ನು ಆತ್ಮವಿಶ್ವಾಸ ಇರುತ್ತೆ. ಆತ್ಮವಿಶ್ವಾಸಕ್ಕಿಂತಲೂ ಹೆಚ್ಚಾಗಿ ನಿಮ್ಮಲ್ಲಿ ಧೈರ್ಯದ ಗುಣ ಇರುತ್ತೆ. ಯಾವಾಗ ಆತ್ಮವಿಶ್ವಾಸ ಧೈರ್ಯ ಒಂದಾಯಿತೋ ಆಗ ಸಹಜವಾಗಿ ನಿಮ್ಮೆಲ್ಲ ಕೆಲಸ ಕಾರ್ಯಗಳಲ್ಲಿ ನಿರೀಕ್ಷಿಸಿದ ಯಶಸ್ಸನ್ನು ಖಂಡಿತವಾಗಲೂ ಕಾಣ್ತೀರಿ, ತೊಂದರೆ ಇಲ್ಲ. ಇನ್ನು ನಿಮ್ಮ ಸೋದರಿ, ಅದರಲ್ಲೂ ನಿಮ್ಮ ಹಿರಿಯ ಸೋದರಿಯಿಂದ ನಿಮಗೆ ಹಣಕಾಸಿನ ಒಂದು ಲಭ್ಯತೆ ಇದೆ, ಅಂದರೆ ಹಣಕಾಸಿನ ಅನುಕೂಲತೆ ಸಹ ಕಂಡುಬರುತ್ತೆ. ನಿಮ್ಮ ತಾಯಿಯವರ ಜೊತೆ ಏನಾದರೂ ಮನಸ್ತಾಪ ಇದ್ದರೆ ಅದು ಸಹ ದೂರವಾಗುತ್ತೆ, ತೊಂದರೆ ಇಲ್ಲ. ಅನಿರೀಕ್ಷಿತ ಧನಲಾಭ ಇದೆ. ನಿಮ್ಮ ನಿರೀಕ್ಷೆಗೂ ಮೀರಿದಂತಹ ಆದಾಯ ನಿಮಗೆ ಇವತ್ತು ಕಂಡುಬರುತ್ತೆ. ಇದೊಂದೇನಪ್ಪ ಆಗುತ್ತೆ ಅಂದರೆ ನಿಮಗೆ ಸಾಕಷ್ಟು ಮನಸ್ಸಿಗೆ ನೆಮ್ಮದಿ, ಸಂತೋಷ ಎಲ್ಲ ಸಿಗುತ್ತೆ. ಒಟ್ಟಾರೆ
ಈ ಎಷ್ಟೇ ಹಣ ಇದ್ದರೂ ಕೂಡ ನಿಮ್ಮ ಮನಸ್ಸಿನಲ್ಲಿ ಮುಂದಿನ ಭವಿಷ್ಯದ ಬಗ್ಗೆ ಸ್ವಲ್ಪ ಭಯ ಇದ್ದೇ ಇರುತ್ತೆ. ಸುಖ ಸಂತೋಷದಿಂದ ಜೀವನವನ್ನು ಸಾಗಿಸ್ತೀರಿ, ಅದರಲ್ಲಿ ಯಾವುದೇ ಒಂದು ಡೌಟ್ ಇಲ್ಲ. ಇನ್ನು ನಿಮ್ಮ ಸೋದರರ ಜೊತೆಗೂಡಿ ಮನೆತನಕ್ಕೆ ಸಂಬಂಧಪಟ್ಟಂತಹ ವ್ಯಾಪಾರ ವ್ಯವಹಾರಗಳನ್ನು ಮುಂದುವರಿಸ್ತೀರಿ, ಅಥವಾ ನಿಮ್ಮ ಸೋದರರಿಗೆ ಹಣದ ಸಹಾಯವನ್ನು ಮಾಡ್ತೀರಿ. ಒಟ್ಟಾರೆ ಈ ದಿನ ನಿಮಗೆ ಮತ್ತು ನಿಮ್ಮ ಕುಟುಂಬ ವರ್ಗಕ್ಕೆ ನಿಜಕ್ಕೂ ಸಂತೋಷದ ದಿನವಾಗುತ್ತೆ, ಯಾವುದೇ ತೊಂದರೆ ಇಲ್ಲ. ಆದರೆ ನಿಮ್ಮ ಮನಸ್ಸಿನ ಮೇಲೆ ಸ್ವಲ್ಪ ಹಿಡಿತಾ ಇರಬೇಕು. ಸಾಮಾನ್ಯವಾಗಿ ಹಠದ ವ್ಯಕ್ತಿತ್ವ ಇರೋ ನಿಮಗೆ ಇವತ್ತು ಎಲ್ಲರೊಂದಿಗೆ ಪ್ರೀತಿ ವಿಶ್ವಾಸದಿಂದ ಬೆಳಿಬೇಕು ಅನ್ನೋ ಒಂದು ಈ ಭಾವನೆ ಬರುತ್ತೆ. ಆದ್ದರಿಂದ ಯೋಚನೆ ಮಾಡಿ, ಮುಖ್ಯವಾಗಿ ಬೇರೆಯವರ ಹಣಕಾಸಿನ ವ್ಯವಹಾರದಲ್ಲಿ ಮಧ್ಯವರ್ತಿಗಳಾಗೋದನ್ನು ಯೋಚನೆ ಮಾಡಿ. ಬೇರೆ ನಿಮ್ಮ ಸ್ವಂತ ವಿಚಾರದಲ್ಲಿ ಯಾವುದೇ ತೊಂದರೆ ಇಲ್ಲ, ಬೇರೆಯವರ ಮುಖ್ಯವಾಗಿ ಹಣಕಾಸಿನ ವಿಚಾರದಲ್ಲಿ ಮಧ್ಯವರ್ತಿಗಳಾದಲ್ಲಿ ನಿಮಗೆ ತೊಂದರೆ ಇದೆ. ಎಚ್ಚರಿಕೆಯಿಂದ ಇರಿ ಸಾಕು. ಮಿಥುನ ರಾಶಿಯಲ್ಲಿ ನೀವು ಜನಿಸಿದರೆ ಸಾಮಾನ್ಯವಾಗಿ ಮಿಥುನ ರಾಶಿಯವರಿಗೆ ಒಂದು ಸ್ಥಿರವಾದಂತಹ ಮನಸ್ಸಿರಲ್ಲ. ಇಲ್ಲಿ ಎರಡು ರೀತಿಯ ವ್ಯಕ್ತಿಗಳಿರ್ತಾರೆ. ಕೆಲವರಿಗೆ ಸ್ಥಿರವಾದ ಮನಸ್ಸಿರಲ್ಲ, ಆದರೆ ಕೆಲಸ ಕಾರ್ಯಗಳನ್ನು ಸರಿಯಾಗಿ ಮಾಡ್ತಾರೆ. ಇನ್ನು ಕೆಲವರು ಸ್ಥಿರವಾದ ಮನಸ್ಸಿರಲ್ಲ, ತಮಗೆ ಗೊತ್ತಿಲ್ಲದಂತೆ ಅನೇಕ ತಪ್ಪುಗಳನ್ನು ಮಾಡ್ತಾರೆ. ನೀವೆಂಥದಪ್ಪ ಅಂದರೆ ನಿಮ್ಮ ಮನಸ್ಸಿನ ಮೇಲೆ ಹತೋಟಿ ಸಾಧಿಸೋಕ್ಕೆ ಸಾಧ್ಯ ಆಗದೆ ಹೋದರೂ ಕೂಡ ಬುದ್ಧಿವಂತಿಕೆಯಿಂದ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಉತ್ತಮ ಯಶಸ್ಸನ್ನು ಕಾಣ್ತೀರಿ. ಈ ಕಾರಣದಿಂದ ಸಾಧ್ಯವಾದಷ್ಟು ಒಮ್ಮೆ ತೆಗೆದುಕೊಂಡ ತೀರ್ಮಾನವನ್ನು ಬದಲಾಯಿಸಬೇಕು ಅಂದರೆ ಅದರ ಆಗು ಹೋಗುಗಳ ಬಗ್ಗೆ ಸ್ವಲ್ಪ ಯೋಚನೆ ಮಾಡೋದು ತುಂಬ ಒಳ್ಳೆಯದು. ಇಲ್ಲಿ ಮುಖ್ಯವಾಗಿ ಹಣಕಾಸಿನ ವಿಚಾರದಲ್ಲಿ ಯಾವುದೇ ತೊಂದರೆ ಇಲ್ಲ, ಉತ್ತಮ ಆದಾಯ ಇರುತ್ತೆ. ಆದರೆ ನಿಮ್ಮ ಮನಸ್ಸಿನಲ್ಲಿ ನಾನೇ ದೊಡ್ಡವನು ಅನ್ನೋ ಒಂದು ಭಾವನೆ ಇರುತ್ತೆ. ಈ ಕಾರಣದಿಂದ ಏನಪ್ಪ ಆಗುತ್ತೆ, ನಿಮ್ಮ ಆತ್ಮೀಯರು ಸಹ ನಿಮ್ಮಿಂದ ದೂರ ಉಳಿಯುವಂತಹ ಸಾಧ್ಯತೆ ಇದೆ. ಆದ್ದರಿಂದ ಸಾಧ್ಯವಾದಷ್ಟು ಪ್ರತಿಯೊಬ್ಬರ ಜೊತೆಯಲ್ಲೂ ಪ್ರೀತಿ ವಿಶ್ವಾಸದಿಂದ ಮಾತನಾಡಿದರೆ ಮುಖ್ಯವಾಗಿ ಹಣಕಾಸಿನ ವಿಚಾರದಲ್ಲಿ ತುಂಬ ಅನುಕೂಲತೆ ಕಂಡುಬರುತ್ತೆ. ಒಟ್ಟಾರೆ ಇಂದಿನ ದಿನ ನಿಮ್ಮ ಒಳ್ಳೆಯ ಮಾತುಕತೆಯ ಮೇಲೆ ಅವಲಂಬಿತವಾಗಿದೆ. ಮಾತಿನಿಂದಾನೇ ಒಳ್ಳೆಯದಾಗುತ್ತೆ, ಮಾತಿನಿಂದಾನೇ ಕೆಟ್ಟದ್ದು ಆಗುತ್ತೆ. ಇದನ್ನು ಮಾತ್ರ ಮರಿಬೇಡಿ, ಮುಖ್ಯವಾದಂತಹ ವಿಚಾರ ಇದು. ಇನ್ನು ನಿಮ್ಮ ಮಕ್ಕಳ ಬಗ್ಗೆ ಒಂದು ರೀತಿ ಈ ಬೇಸರ ಉಂಟಾಗುವಂತಹ ಸನ್ನಿವೇಶ ಎದುರಾಗುತ್ತೆ. ಅದರಿಂದ ಮಕ್ಕಳೊಂದಿಗೆ ಅನಾವಶ್ಯಕವಾದಂತಹ ವಾದ ವಿವಾದ ಅಥವಾ ಬೇಸರದ ಸನ್ನಿವೇಶಗಳು ಎದುರಾಗುತ್ತೆ. ಸಾಧ್ಯವಾದಷ್ಟು ನಿಮ್ಮ ಈ ವಾಹನ ಚಾಲನೆ ಮಾಡುವ ವೇಳೆ ಎಚ್ಚರಿಕೆಯಿಂದ ಇರೋದು ತುಂಬ ಒಳ್ಳೆಯದು. ನೀವು ಕಟಕ ರಾಶಿಯಲ್ಲಿ ಹುಟ್ಟಿದರೆ ನಿಮ್ಮ ಮನಸ್ಸಿನ ಮೇಲೆ ಹಿಡಿತವನ್ನು ಸಾಧಿಸ್ತೀರಿ, ಆದರೆ ಆತುರದ ಸ್ವಭಾವ ಇರುತ್ತೆ. ಯಾವುದೋ ಒಂದು ಸಣ್ಣ ಪುಟ್ಟ ಕೆಲಸ ಕಾರ್ಯಗಳು ಅಂತ ಅಂದ್ಕೊಂಬೋಣ. ಆ ಕೆಲಸ ಕಾರ್ಯಗಳನ್ನು ಸಾಮಾನ್ಯ ಭಾಷೆಯಲ್ಲಿ ಹೇಳಿದ್ರೆ ಈ ಚಿಕ್ಕ ಮಕ್ಕಳು ಸಹ ಮಾಡ್ಬೋದು. ಆದರೆ ನೀವೇನು ಮಾಡ್ತೀರಪ್ಪ ಅಂದರೆ ಅದ್ರ ಬಗ್ಗೆ ಹೆಚ್ಚಿನ ಗಮನವನ್ನು ನೀಡೋದಕ್ಕೆ ಹೋಗ್ತೀರಿ. ಆಗ ಏನಪ್ಪ ಆಗುತ್ತೆ ಅಂದರೆ ನಿಮಗೆ ತಿಳಿಯದಂತೆ ಕೆಲವೊಂದು ತಪ್ಪು ನಿರ್ಧಾರಗಳನ್ನು ತೆಗೆದುಕೊಳ್ಬೇಕಾಗುತ್ತೆ. ಆದ್ದರಿಂದ ಮುಖ್ಯವಾಗಿ ಏನಪ್ಪ ಅಂದರೆ ಇಲ್ಲಿ ವಿಶ್ರಾಂತಿಯನ್ನು ತಗೊಂಬೋದು ತುಂಬ ಒಳ್ಳೆಯದು. ಕಣ್ತುಂಬ ನಿದ್ದೆ ಮಾಡೋದು ಒಳ್ಳೆಯದು. ನೀವೇನಾದ್ರು ವಿಶ್ರಾಂತಿ ತಗೊಳ್ತೀರಾ ಅಥವಾ ಕಣ್ತುಂಬ ನಿದ್ದೆ ಮಾಡಿದಿರಾ ನಿಮ್ಮ ಕೆಲಸ ಕಾರ್ಯಗಳನ್ನು ಆರಂಭ ಮಾಡಿದ್ರೆ ಖಂಡಿತವಾಗ್ಲೂ ಆ ಕೆಲಸ ಕಾರ್ಯಗಳನ್ನು ನಿಮ್ಮಿಂದ ಮಾಡೋದಕ್ಕೆ ಸಾಧ್ಯ ಆಗಲ್ಲ. ಇವತ್ತು ನಿಮ್ಮ ಆರೋಗ್ಯದ ಬಗ್ಗೆ ಸ್ವಲ್ಪ ಹೆಚ್ಚಿನ ಗಮನವನ್ನು ಕೊಡೋದು ತುಂಬ ಒಳ್ಳೆಯದು. ಕಾರಣ ಏನಪ್ಪ ಅಂದರೆ ಇಂದಿನ ನಿಮ್ಮ ಆಹಾರ ಸೇವನೆಯ ಒಂದು ಈ ಹ್ಯಾಬಿಟ್ ಏನಪ್ಪ ಆಗುತ್ತೆ ಅಂದರೆ ವಿಚಿತ್ರವಾಗುತ್ತೆ. ನಿಮಗಿಷ್ಟ ಆಗಿರೋದನ್ನು ತಿಂತೀರಿ, ಯಾವುದೋ ಬಲವಂತಕ್ಕೆ ಬಿದ್ದು ಎಲ್ಲೋ ಒಂದು ಕಡೆ ಹೋಗಿ ತಿಂಡಿ ತಿಂತೀರಿ. ಇದರಿಂದ ಏನಪ್ಪ ಆಗುತ್ತೆ ಅಂದರೆ ಫುಡ್ ಇನ್ಫೆಕ್ಷನ್ ಅಥವಾ ಸ್ಟೊಮಕ್ ಇನ್ಫೆಕ್ಷನ್ ಆಗುವಂತಹ ಸಾಧ್ಯತೆಗಳಿವೆ. ಆದ್ದರಿಂದ ಈ ಆಹಾರ ಸೇವನೆ ಬಗ್ಗೆ ಎಚ್ಚರಿಕೆಯಲ್ಲಿ ಹಣಕಾಸಿನ ವಿಚಾರದಲ್ಲಿ ಯೋಚನೆ ಮಾಡಬೇಡಿ. ಉತ್ತಮ ಆದಾಯ ಇರುತ್ತೆ. ನಿಮಗೆ ಬೇಕಾದಷ್ಟು ಹಣವನ್ನು
ಸಂಪಾದನೆ ಮಾಡಬಹುದಾದಂತಹ ಒಂದು ಕಾರ್ಯಯೋಜನೆಯನ್ನು ರೂಪಿಸ್ಕೊತೀರಿ. ಇನ್ನು ನಿಮ್ಮ ಮನಸ್ಸಿನಲ್ಲಿ ಒಂದು ಯಾವುದೋ ರೀತಿಯ ಈ ಆತುರದ ಭಾವನೆ ಇರುತ್ತೆ. ಆದ್ದರಿಂದ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಸ್ವಲ್ಪ ಹಿಂದೆ ಉಳಿಯಬೇಕಾಗತ್ತೆ. ನಿಮಗೆ ಗೊತ್ತಿಲ್ಲದೆ ನಿಮ್ಮ ಒಂದು ಅಧಿಕಾರದ ಅಡಿಯಲ್ಲಿ ಕೆಲಸ ಮಾಡೋರಿಗೆ ಸ್ವಲ್ಪ ತೊಂದರೆ ನೀಡುವಂತಹ ಸಾಧ್ಯತೆ ಇದೆ. ತೊಂದರೆ ನೀಡೋದು ಅಂದರೆ ಅವನಿಗೆ ಹೊಡೆದು ಬಿಡೋದು, ಇಲ್ಲ ಅವ್ರನ್ನ ಕೆಲಸ ಬಿಟ್ಟು ಕಳಿಸ್ಬಿಡೋದು ಅಂತಲ್ಲ. ಯಾರೋ ಬಂದಿರ್ತಾರೆ, ಏನು ಮಾಡ್ತೀರಿ, ಇನ್ನೊಬ್ಬರು ಬಂದಿರೋಲ್ಲ, ಬಂದಿರೋರಿಗೆ ಪ್ರೆಸೆಂಟ್ ಆಗ್ತೀರಿ, ಇಲ್ಲಿ ಬಂದಿರೋರಿಗೆ ಆಬ್ಸೆಂಟ್ ಆಗ್ತೀರಿ, ಬರದೇ ಇದ್ದವ್ರಿಗೆ ಪ್ರೆಸೆಂಟ್ ಆಗ್ತೀರಿ. ಕಣ್ತಪ್ಪಿನಿಂದ ತಪ್ಪು ಆಗುವಂತಹ ಸಾಧ್ಯತೆ ಇದೆ, ಎಚ್ಚರಿಕೆಯಲ್ಲಿ. ಸಿಂಹರಾಶಿಯಲ್ಲಿ ಜನಿಸಿರೋರು ಮೊದಲನೇದಾಗಿ ನಿಮ್ಮ ತಾಯಿಯವರ ಆರೋಗ್ಯದ ಬಗ್ಗೆ ಸ್ವಲ್ಪ ಕಾಳಜಿ ಇರಲಿ. ಕಾರಣ ಏನಪ್ಪ ಅಂದರೆ, ಸಾಮಾನ್ಯವಾದ ಒಂದು ಮಾತು ಏನು ಮಾಡ್ತಾರೆ, ಮಕ್ಕಳು ಕೇಳಿದ್ರೆ ತಾಯಿನ ಹುಷಾರಾಗಿದ್ದೀನಿ ಅಂದ್ಬಿಡ್ತಾರೆ. ಅವ್ರಿಗೆ ಹೇಳಬಾರ್ದು ಅಂತನೋ ಅಥವಾ ಮಕ್ಕಳಿಗೆ ತೊಂದರೆ ಆಗಬಾರ್ದು ಅಂತನೋ ಅವ್ರ ಮನಸ್ಸಲ್ಲಿರುತ್ತೆ. ಆದ್ದರಿಂದ ಅವರ ಆರೋಗ್ಯದ ಬಗ್ಗೆ ಸ್ವಲ್ಪ ಗಮನವನ್ನು ಕೊಡಿ. ಯಾಕೆಂದರೆ ನಿಮ್ಮ ತಾಯಿಯವರ ಆರೋಗ್ಯದಲ್ಲಿ ಏರುಪೇರು ಉಂಟಾಗುವಂತಹ ಸಾಧ್ಯತೆ ತುಂಬ ಕಂಡುಬರ್ತಿದೆ. ನೋಡೋದಕ್ಕೆ ತುಂಬ ಶಾಂತರಾಗಿರ್ತೀರಿ, ಸದಾಕಾಲ ನಗನಗ್ತಾ ಎಲ್ಲರೊಂದಿಗೆ ಮಾತಾಡ್ತಾ ಇರ್ತೀರಿ. ಯಾರೋ ಒಬ್ಬರು ನಿಮ್ಮನ್ನು ಮಾತಾಡಿಸಲ್ಲ, ನೀವೇ ಹೋಗಿ ಮಾತಾಡಿಸ್ತೀರಿ. ಇಂತಹ ಎಲ್ಲ ರೀತಿಯ ಗುಣವನ್ನು ತೋರಿಸ್ತೀರಿ. ಆದರೆ ಇದ್ದಕ್ಕಿದ್ದಾಗ ನಿಮಗೆ ಕೋಪ ಬರುತ್ತೆ. ಆ ಕೋಪವನ್ನು ಹತೋಟಿಯಲ್ಲಿ ಇಟ್ಕೊಂಬೋದಕ್ಕೆ ಸಾಧ್ಯ ಆಗಲ್ಲ ಆ ರೀತಿ. ಆದ್ದರಿಂದ ಸಾಧ್ಯವಾದಷ್ಟು ಶಾಂತಿ ಸಂಯಮದಿಂದ ನೀವು ವರ್ತಿಸೋದು ತುಂಬ ಒಳ್ಳೆಯದು. ಇನ್ನು ನಿಮ್ಮ ಆರೋಗ್ಯದ ಬಗ್ಗೆ ಎಚ್ಚರಿಕೆಯಲ್ಲಿ ಏನಾಗ್ಬೋದು. ನಿಮ್ಮ ಆರೋಗ್ಯದ ಬಗ್ಗೆ ಈ ತಲೆನೋವು ಬರೋದು, ಎಸ್ಪೆಷಲಿ ಮೈಗ್ರೇನ್ ಅಂತಾರಲ್ಲ, ಯಾರಿಗಾರು ಮೈಗ್ರೇನ್ ಇದ್ದರೆ, ಅದರಲ್ಲೂ ಸ್ತ್ರೀಯರಿಗಿದ್ದರೆ ಸ್ವಲ್ಪ ಎಚ್ಚರಿಕೆ ವಹಿಸಬೇಕು. ಹಾಗೆ ಎಡಗಣ್ಣಿಗೆ ತೊಂದರೆ ಆಗುವಂತಹ ಸಾಧ್ಯತೆ ಇದೆ. ಪೆಟ್ಟಾಗ್ಬೋದು, ಇಲ್ಲ ಎಡಗಣ್ಣು ಊದ್ಕೋಬೋದು, ನೀರು ಸೋರ್ಬೋದು, ಕಣ್ಣು ಬರ್ಬೋದು, ಏನು ಬೇಕಾದ್ರೂ ಆಗ್ಬೋದು. ಅದರಿಂದ ಎಚ್ಚರಿಕೆ ಇರಲಿ ಅಷ್ಟೇ. ಸಾಧ್ಯವಾದಷ್ಟು ಧೂಳು ಕಣ್ಣಿಗೆ ಬೀಳದೇ ಇರೋ ರೀತಿ ನೋಡ್ಕೊಳ್ಳಿ. ಆನಂತರ ಸ್ವಲ್ಪ ದೂರದ ಊರಿಗೆ ಪ್ರಯಾಣವನ್ನು ಮಾಡಲೇಬೇಕಾಗತ್ತೆ. ಅದರಲ್ಲೂ ಕೆಲಸದ ಕಾರ್ಯದ ಕಾರಣಕ್ಕಾಗಿ ಆ ಪ್ರವಾಸದಿಂದ ನಿಮಗೆ ಸಾಕಷ್ಟು ಅನುಕೂಲತೆಗಳು ಕಂಡುಬರುತ್ತೆ. ನಿಮ್ಮ ತಾಯಿಯವರಿಗೆ ಸೇರಿದಂತಹ ಭೂಮಿಯ ವಿಚಾರದಲ್ಲಿದ್ದ ಮನಸ್ತಾಪ ನಿಮ್ಮ ಮಾತುಕತೆಯ ಕಾರಣ ಸರಿ ಹೊಂದುವಂತಹ ಸಾಧ್ಯತೆಗಳಿವೆ. ಕನ್ಯಾ ರಾಶಿಯಲ್ಲಿ ಜನಿಸಿರೋರಿಗೆ ಒಂದು ರೀತಿ ಅದೃಷ್ಟ ಅನ್ನೋದಿದೆ. ಕಾರಣ ಏನಪ್ಪ ಅಂದರೆ, ಇವರ ಕೆಲಸ ಕಾರ್ಯಗಳೆಲ್ಲ ಸುಲಭವಾಗಿ ಕೈಗೂಡುತ್ತೆ. ಅದಕ್ಕಿಂತಲೂ ಹೆಚ್ಚಾಗಿ ಬಹುದಿನದಿಂದ ಕೆಲವೊಂದು ಬದಲಾವಣೆಗಳನ್ನು ಅವರು ಎದುರು ನೋಡ್ತಾ ಇರ್ತಾರೆ. ಆ ಬದಲಾವಣೆಗಳು ಈಗ ಉಂಟಾಗುತ್ತೆ. ಅದು ಇವರಿಗೆ ಅನುಕೂಲಕಾರಿಯಾಗಿ ಇರುತ್ತೆ. ಹಣಕಾಸಿನ ವಿಚಾರದಲ್ಲಿ ಯಾವುದೇ ತೊಂದರೆ ಇಲ್ಲ. ಇವರಿಗೆ ಉತ್ತಮ ಆದಾಯ ಇರುತ್ತೆ. ಹಾಗೆ ಅನಿರೀಕ್ಷಿತ ಧನಲಾಭ ಇರುತ್ತೆ. ಕೆಲವು ಸಲ ಹೇಳಿದ್ದೀನಿ ನಾನು, ಅನಿರೀಕ್ಷಿತ ಧನಲಾಭ ಅಂದರೆ ಲಾಟ್ರಿ ಬಂದುಬಿಡುತ್ತೆ ಅಂತನೋ, ಯಾರೋ ನಿಮಗೆ ದಾನ ಮಾಡಿಬಿಡ್ತಾರೋ ಅಂತಲ್ಲ. ಏನು ಅಂದರೆ, ನಿಮಗೆ ಬರಬೇಕಾದಂತಹ ಹಣ ನಿಮ್ಮ ಕೈ ಸೇರುತ್ತೆ. ಯಾರಿಗೋ ಯಾವುದೋ ಒಂದು ಟೈಮಲ್ಲಿ ಅವರ ಕಷ್ಟದ ಸಮಯದಲ್ಲಿ ಹಣ ಸಹಾಯವನ್ನು ಮಾಡಿರ್ತೀರಿ. ಆಗ ಕೊಟ್ಟ ಹಣ ಈಗ ನಿಮ್ಮ ಕೈ ಸೇರುತ್ತೆ. ಅದು ಆನಂತರ ಮತ್ತೊಂದು ತುಂಬ ಮುಖ್ಯವಾದಂತಹ ವಿಚಾರ ಏನಪ್ಪ ಅಂದರೆ, ಯಾರಿಗೆ ಬರವಣಿಗೆಯಲ್ಲಿ ಆಸಕ್ತಿ ಇರುತ್ತೋ, ಅದು ಕತೆ ಬರಿಬೋದು, ಒಂದು ಆರ್ಟಿಕಲ್ ಬರಿಬೋದು, ಏನು ಬೇಕಾದ್ರೂ ಅವರಿಗೆ ಒಟ್ಟಾರೆ ಬರವಣಿಗೆಯಲ್ಲಿ ಆಸಕ್ತಿ ಇರುತ್ತೋ ಅವರಿಗೆ ಉತ್ತಮವಾದಂತಹ ಅವಕಾಶ ಸಿಗುವಂತಹ ಅವಕಾಶವನ್ನು ನೀವು ಸರಿಯಾಗಿ ಉಪಯೋಗಿಸ್ಕೊಂಡಿದ್ದೇ ಅದರಲ್ಲಿ ಈ ದಿನ ಸಾಕಷ್ಟು ಅಭಿವೃದ್ಧಿ ಅಥವಾ ಪ್ರಗತಿ ನಿಮ್ಮ ಜೀವನದ ಎಲ್ಲ ಭಾಗದಲ್ಲೂ ಲಭಿಸುತ್ತೆ. ಅದು ಇನ್ನು ನಿಮ್ಮ ತಾಯಿಯವರ ಆರೋಗ್ಯದ ಬಗ್ಗೆ ಯಾವುದೇ ತೊಂದರೆ ಇಲ್ಲ, ಒಳ್ಳೆಯ ಆರೋಗ್ಯ ಇರುತ್ತೆ. ಅವರ ಒಂದು ಹಣಕಾಸಿನ ಪರಿಸ್ಥಿತಿ ಒಳ್ಳೆಯ ಮಟ್ಟದಲ್ಲಿರುತ್ತೆ. ಆ ಥರ ಇದೆ. ಅದರಿಂದ ಸ್ವಲ್ಪ ಈ ಆತುರ ಪಡದೆ ಮುಂದುವರಿಯೋದು ಒಳ್ಳೆಯದು. ಕಾರಣ ಏನಪ್ಪ ಅಂದರೆ, ನೀವು ಸ್ವಲ್ಪ ಟೀಕೆ ಮಾಡೋದು ಜಾಸ್ತಿ.
ಯಾರೋ ಏನೋ ಹೇಳ್ತಾರೆ, ಅದರ ಬಗ್ಗೆ ಯೋಚನೆ ಮಾಡಲ್ಲ, ಅದನ್ನು ಕಂಡಮ್ ಮಾಡೋದು, ಅದನ್ನು ಕ್ರಿಟಿಸೈಸ್ ಮಾಡೋದು, ಇಂತಹ ಒಂದು ಭಾವನೆ ನಿಮ್ಮಲ್ಲಿ ತುಂಬ ಇರುತ್ತೆ. ಅದನ್ನು ಅವಾಯ್ಡ್ ಮಾಡೋದು ತುಂಬ ಮುಖ್ಯವಾದಂತಹ ವಿಚಾರ. ತುಲಾರಾಶಿಯಲ್ಲಿ ಜನಿಸಿರೋರು ಮುಖ್ಯವಾಗಿ ತಮ್ಮ ಬಹುತೇಕ ವೇಳೆಯನ್ನು ಇವತ್ತು ತಮ್ಮ ಸ್ವಂತ ಕೆಲಸ ಕಾರ್ಯಗಳಿಗೆ ಮೀಸಲಾಗಿರ್ತಾರೆ. ಅದನ್ನು ಮುಖ್ಯವಾದ ವಿಚಾರ ಏನಪ್ಪ ಅಂದರೆ, ಮಕ್ಕಳಾಗಲಿ ಅಥವಾ ಹೆಂಡತಿನೋ ಗಂಡನೋ ಆಗಲಿ ಅಥವಾ ಇನ್ಯಾರೇ ಆಗಲಿ, ಕುಟುಂಬದ ವರ್ಗದವರು ಏನೇ ವಿಚಾರವೇ ಹೇಳಿದರು, ಯಾವುದೇ ರೀತಿಯ ಸಲಹೆ ಸೂಚನೆಯನ್ನು ಕೊಟ್ಟರೂ ಕೂಡ ಇವರದನ್ನು ಪಾಲಿಸದಿರ ಹೋಗ್ತಾರೆ. ಕಾರಣ ಏನಪ್ಪ ಅಂದರೆ, ಇವರ ಒಂದು ಉದ್ಯೋಗ ಸ್ಥಳದಲ್ಲಿ ಅಥವಾ ಉದ್ಯೋಗಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಜವಾಬ್ದಾರಿ ಎಂದು ಬಂದಿರುತ್ತೆ. ಅದನ್ನು ಇಂತಿಷ್ಟೇ ದಿನದಲ್ಲಿ ಅಥವಾ ವೇಳೆಯಲ್ಲೇ ಪೂರ್ಣಗೊಳಿಸಬೇಕು ಅನ್ನೋ ಒಂದು ಕರಾರು ಸಹ ಇರುತ್ತೆ. ಇದರಿಂದ ಸ್ವಲ್ಪ ಉದ್ಯೋಗದ ವಿಚಾರದಲ್ಲಿ ಇವರು ಇವತ್ತು ಮಾನಸಿಕ ಒತ್ತಡಕ್ಕೆ ಒಳಗಾಗಿರ್ತಾರೆ. ಆದರೆ ತುಂಬ ಬುದ್ಧಿವಂತರು. ತಮ್ಮ ಬುದ್ಧಿವಂತಿಕೆಯ ಸಹಾಯದಿಂದ ತಮ್ಮ ಕೆಲಸ ಕಾರ್ಯಗಳಲ್ಲಿ ಯಶಸ್ಸನ್ನು ಗಳಿಸ್ತಾರೆ. ಅದರಲ್ಲೇನು ತೊಂದರೆ ಇಲ್ಲ. ಕ್ರಮೇಣವಾಗಿ ಸುಮಾರು ಮಧ್ಯಾಹ್ನ 2 ಗಂಟೆಯ ನಂತರ ಮನಸ್ಸಿಗೆ ನೆಮ್ಮದಿ ಸಿಗುತ್ತೆ. ಸುಖ ಸಂತೋಷದ ಜೀವನವನ್ನು ಸಹ ಇವರು ನಡೆಸ್ತಾರೆ. ಹಾಗೆ ಇವತ್ತು ಗುರುವಿನ ಭೇಟಿ ಅಂತ ಬರುತ್ತೆ. ಗುರುವಿನ ಭೇಟಿ ಅಂದರೆ ಅದು ಧಾರ್ಮಿಕ ಗುರುಗಳಾಗ್ಬೋದು, ಅಥವಾ ಇವರಿಗೆ ತುಂಬ ಹಿಂದೆ ಪಾಠ ಹೇಳಿಕೊಟ್ಟಿರೋ ಆ ಟೀಚರ್ಸ್ ಆಗ್ಬೋದು, ಅವರ ಭೇಟಿ ಮಾಡ್ತಾರೆ. ಆ ಭೇಟಿಯಿಂದ ಇವರ ಜೀವನದಲ್ಲಿ ಒಂದು ಒಳ್ಳೆಯ ಬದಲಾವಣೆಗಳು ಸಹ ಕಂಡುಬರುತ್ತೆ. ಆ ಸೂಚನೆಗಳಿಲ್ಲಿ ಕಂಡುಬರ್ತಿದೆ. ಒಳ್ಳೆಯ ಕೆಲಸಗಳನ್ನು ಮಾಡ್ತಾರೆ, ದಾನ ಧರ್ಮಗಳನ್ನು ಮಾಡ್ತಾರೆ. ದಾನ ಧರ್ಮ ಅಂದರೆ ಹೋಗಿ ದೇವಸ್ಥಾನಕ್ಕೆ ದುಡ್ಡು ಕೊಡ್ತಾರೆ ಅಂತಲ್ಲ, ಹಸಿದವರಿಗೆ ಅನ್ನವನ್ನು ಇಡ್ತಾರೆ ಇವತ್ತು. ಹಾಗೆಯೇ ಈ ಕುಟುಂಬದಲ್ಲಿಯೂ ಅಷ್ಟೇ, ವೃತ್ತಿ ಕ್ಷೇತ್ರದಲ್ಲೂ ಅಷ್ಟೇ ಈಗ ವಿರೋಧಿಗಳು ಸ್ವಲ್ಪ ಜಾಸ್ತಿ ಆಗ್ತಾರೆ. ಯಾಕಪ್ಪ ಅಂದರೆ, ಇರೋದಿದ್ದಾಗ ಹೇಳ್ತಾರೆ, ಸತ್ಯವನ್ನು ನುಡಿತಾರೆ ಇವರು. ಖಂಡಿತವಾಗಿದ್ದೇ ಲೋಕಕ್ಕೆ ವಿರೋಧಿ ಅಂತ ಯಾವಾಗ ಇವರು ಸತ್ಯವನ್ನು ನುಡಿತಾರೆ, ಆಗ ಸಹಜವಾಗಿ ಬೇರೆಯವರ ವಿರೋಧಕ್ಕೆ ಇವರು ಒಳಗಾಗ್ತಾರೆ. ಒಟ್ಟಾರೆ ಇವರಿಗೆ ಇವತ್ತು ಒಳ್ಳೆಯ ದಿನ ಅಂತ ಖಂಡಿತ ಹೇಳ್ಬೋದು. ನೀವು ವೃಶ್ಚಿಕ ರಾಶಿಯಲ್ಲಿ ಹುಟ್ಟಿದರೆ, ಮೊದಲನೇದಾಗಿ ಅದರಲ್ಲೂ ಮುಖ್ಯವಾಗಿ ಸ್ತ್ರೀಯರು ತಮ್ಮ ಸೌಂದರ್ಯದ ಬಗ್ಗೆ ಹೆಚ್ಚಿನ ಗಮನವನ್ನು ನೀಡ್ತಾರೆ. ಅದೇನು ಮಾಡ್ತಾರೆ ಇವರು ಅಂದರೆ, ಯಾರೇನು ಹೇಳಿದ್ರು ವೈದ್ಯ ಮಾಡೋಕ್ಕೆ ಹೋಗ್ತಾರೆ. ಆದ್ದರಿಂದ ಚರ್ಮದ ಸೋಂಕಿಗೆ ಒಳಗಾಗುವಂತಹ ಸಾಧ್ಯತೆ ಇದೆ. ಅದು ಕಾಯಮಾಗಿ ಏನಿರಲ್ಲ. ಉದಾಹರಣೆ, ಯಾರೋ ಹೇಳ್ತಾರೆ ಏನೋ ಲೋಷನೋ ಇವರು ಹಚ್ಚುತ್ತಾರೆ, ನಾವೇ ಶುರುವಾಗ್ಬಿಡುತ್ತೆ. ಈ ರೀತಿ ಸಣ್ಣ ಪುಟ್ಟ ತೊಂದರೆ ಉಂಟಾಗುತ್ತೆ. ಅದರಿಂದ ಸ್ವಲ್ಪ ಎಚ್ಚರಿಕೆಯಿಂದ ಇದೆ. ಆದರೆ ನಿಮ್ಮಲ್ಲಿ ಒಂದು ವಿಶೇಷವಾದಂತಹ ಗುಣ ಇದೆ. ಏನಪ್ಪ ಅದು ಅಂದರೆ, ಕಾದು ನೋಡುವ ತಂತ್ರ. ಯಾವುದೇ ರೀತಿಯ ಆತುರಕ್ಕೆ ಒಳಪಡಲ್ಲ. ಹೆಚ್ಚಿನ ಸಮಯವನ್ನು ಕುಟುಂಬದ ಸದಸ್ಯರ ಜೊತೆ ಕಳೀತೀರಿ. ಇದರಿಂದ ಕಾದು ನೋಡೋ ಬುದ್ಧಿಯಿಂದ ನಿಮ್ಮೆಲ್ಲ ಕೆಲಸ ಕಾರ್ಯಗಳಲ್ಲಿ ಯಶಸ್ಸು ಖಂಡಿತ ಸಿಗುತ್ತೆ, ತೊಂದರೆ ಇಲ್ಲ. ಹಾಗೆಯೇ ನಿಮ್ಮ ಮನಸ್ಸಿನ ವಿಚಾರವನ್ನು ಬೇರೆಯವರು ಅರ್ಥಕೋತಾರೆ. ಹಣಕಾಸಿನ ತೊಂದರೆ ಇರಲ್ಲ. ಅನಿರೀಕ್ಷಿತ ಧನಲಾಭ ಇದೆ. ಅದರಲ್ಲೂ ಸ್ತ್ರೀಯರಿಗೆ ತುಂಬ ಒಳ್ಳೆಯ ದಿನ. ನಿಮ್ಮ ತಾಯಿಯವರಿಂದ ನಿಮಗೆ ಹಣದ ಸಹಾಯ ಸಿಗ್ಬೋದು, ಅಥವಾ ಹಣ ಸಿಗುವಂತಹ ಮಾರ್ಗ ಅವರು ತೋರಿಸ್ತಾರೆ. ಅದು ಹೊಸದಾಗಿ ವ್ಯವಹಾರವನ್ನು ಆರಂಭಿಸುವಂತಹ ಇಚ್ಛೆ ಇದ್ದರೆ ಅವರಿಗೆ ತಾಯಿಯವರಿಂದ ಹಣದ ಸಹಾಯ ಸಹ ಸಿಗುತ್ತೆ, ತೊಂದರೆ ಏನಿಲ್ಲ. ಇನ್ನು ನಿಮ್ಮಿಂದ ನಿಮ್ಮ ಸೋದರರಾಗ್ಬೋದು, ಸೋದರಿಯರಾಗ್ಬೋದು, ಅವರ ಜೀವನದಲ್ಲಿ ಸಾಕಷ್ಟು ಒಳ್ಳೆಯ ಮಾರ್ಪಾಡುಗಳು ಅಥವಾ ಬದಲಾವಣೆಗಳು ಕಂಡುಬರುತ್ತೆ. ಒಟ್ಟಾರೆ ಕೇವಲ ನೀವು ಮಾತ್ರ ಅಲ್ಲ, ನಿಮ್ಮ ಸುತ್ತಮುತ್ತ ಇರೋ ಜನರು ಸಹ ಸುಖ ಸಂತೋಷದಿಂದ ಇರೋದಕ್ಕೆ ನೀವು ನೇರವಾಗಿ ಅಥವಾ ಪ್ರತ್ಯಕ್ಷವಾಗಿ ಕಾರಣರಾಗ್ತೀರಿ. ಧನುರಾಶಿಯಲ್ಲಿ ಜನಿಸಿರೋರು, ಅದರಲ್ಲೂ ಮುಖ್ಯವಾಗಿ ವಿದ್ಯಾರ್ಥಿಗಳು ಏನು ಮಾಡ್ತಾರೆ, ಏನೋ ಒಂದು ತಪ್ಪು ಮಾಡ್ತಾರೆ. ಆ ತಪ್ಪನ್ನು ಅವರ ಗುರುಗಳ ಹೇಳಿದಾಗ ಅದನ್ನು ವಿರೋಧ ಮಾಡ್ತಾರೆ. ಮನೆಯಲ್ಲಿ ಸಹ ಅಷ್ಟೇ, ಇವರು ಮಾಡೋ ತಪ್ಪನ್ನು ಯಾರೂ ಆಡಬಾರ್ದು. ಅಂದರೆ ತಪ್ಪನ್ನು ಒಪ್ಪಬೇಕು ಅಂತಲ್ಲ, ಆ ಟೈಮಲ್ಲಿ ಸುಮ್ಮನೆ ಬಿಡಬೇಕು. ಆಮೇಲೆ ಅವರೇ ಸರಿ ಹೋಗ್ತಾರೆ, ತೊಂದರೆ ಏನಿಲ್ಲ. ಇಲ್ಲಿ ನಿಮ್ಮ ಆರೋಗ್ಯದ ಬಗ್ಗೆ ಸ್ವಲ್ಪ
ಹೆಚ್ಚಿನ ಗಮನವನ್ನು ತಗೊಂಬೋದು ಒಳ್ಳೆಯದು. ನಿಮಗೆ ಅನಿರೀಕ್ಷಿತವಾದಂತಹ ಈ ಆದಾಯ ಇರುತ್ತೆ. ಅದರಲ್ಲೂ ಏನಪ್ಪ ಅಂದರೆ ಉತ್ತಮ ಮಟ್ಟದಲ್ಲೇ ಇರುತ್ತೆ, ಒಳ್ಳೆಯ ಆದಾಯನೇ ಇರುತ್ತೆ. ಆದರೆ ಏನು ಮಾಡ್ತೀರಿ ನೀವು, ಇರುವ ಹಣವನ್ನು ಅನಾವಶ್ಯಕ ವಿಚಾರಗಳಿಗೆ ಖರ್ಚು ಮಾಡ್ತೀರಿ. ಅದು ಯಾವ ರೀತಿ ಮಾಡ್ತಾರಪ್ಪ ಅಂದರೆ, ಯಾರೋ ಫೋನ್ ಮಾಡ್ತಾರೆ, ಇನ್ನೊಂದು 10 ನಿಮಿಷಕ್ಕೆ ಬರ್ತೀನಿ, ನಿಂಗೊಂದು 50,000 ಕೊಡ್ತೀನಿ, ಅವತ್ತು ನಾನು ಇಸ್ಕೊಂಡಿದ್ದೆ ಅಂತಾರೆ. ನೀವೇನು ಮಾಡ್ತೀರಿ, 50,000 ರೂಪಾಯಿ ಬರುತ್ತೆ ಬಿಡು ಅಂದ್ಬಿಟ್ಟು ನಿಮ್ಮ ಮತ್ತೊಂದು 50,000 ಇರುತ್ತೆ, 1,00,000 ರೂಪಾಯಿಗೆ ಏನೋ ಒಂದು ವ್ಯವಹಾರ ಮಾಡಿಬಿಡ್ತೀರಿ. ಅವ್ರಿಗೆ ಅವತ್ತು ಬರೋಕ್ಕಾಗಲ್ಲ. ಅವ್ರು ಬರೋಕ್ಕಾಗಲ್ಲ, ಇಲ್ಲಿ ನಿಮಗೆ ಹಣದ ಒಂದು ಅವಶ್ಯಕತೆ ಬಿಟ್ಬಿಡುತ್ತೆ. ಏನು ಮಾಡ್ತೀರಿ, ಅನಿವಾರ್ಯವಾಗಿ ಆತ್ಮೀಯರಿಂದ ಸಾಲದ ರೂಪವಾಗಿ ಹಣವನ್ನು ತಗೋತೀರಿ. ಇದರಿಂದ ಮುಖ್ಯವಾಗಿ ಹಣಕಾಸಿನ ವ್ಯವಹಾರದಲ್ಲಿ ಆತುರದ ನಿರ್ಧಾರ ಬೇಡ. ಉದ್ಯೋಗದಲ್ಲಿ ಸಹ ಅಷ್ಟೇ. ನೀವೇನಾದ್ರು ಸಿಟ್ಟಿನ ಭರದಲ್ಲಿ ನಾನು ನಾಳೆ ಕೆಲಸಕ್ಕೆ ಬರೋಲ್ಲ, ಕೆಲಸ ಬಿಡ್ತೀನಿ ಹೋಗು ಅಂತೀರಿ, ನಿಮ್ಮ ಬಾಸು ಬರಬೇಡ ಹೋಗು ಅಂತಾರೆ. ಅಲ್ಲಿ ಇರೋಕ್ಕಾಗಲ್ಲ, ವಾಪಸ್ ಬರೋಕ್ಕಾಗಲ್ಲ. ಒಟ್ಟಾರೆ ನೀವು ಇವತ್ತು ನಿಮ್ಮ ಮಾತಿನ ಮೇಲೆ ಹತೋಟಿಯನ್ನು ಸಾಧಿಸೋದು ತುಂಬ ಮುಖ್ಯ. ಒಂದು ಮಾತಿದೆಯಲ್ಲ, ಊಟ ಬಲ್ಲವನಿಗೆ ರೋಗವಿಲ್ಲ, ಮಾತು ಬಲ್ಲವನಿಗೆ ಜಗಳವಿಲ್ಲ ಅಂತ. ಅವೆರಡನ್ನೂ ಇವತ್ತು ಪಾಲಿಸಿ. ಯಾಕೆಂದರೆ ಆಹಾರಕ್ಕೆ ಸಂಬಂಧಪಟ್ಟಂತೆ ಸ್ಟಮಕ್ ಅಪ್ಸೆಟ್ ಆಗೋ ಸಾಧ್ಯತೆ ಇದೆ. ಹಾಗೆ ಈ ಮಾತಿನಿಂದ ತೊಂದರೆಗೆ ಒಳಗಾಗುವಂತಹ ಸಾಧ್ಯತೆ ಇದೆ. ನೀವು ಮಕರ ರಾಶಿಯಲ್ಲಿ ಹುಟ್ಟಿದರೆ ನಿಮ್ಮ ಕೆಲಸ ಕಾರ್ಯಗಳು ಅತಿ ಮುಖ್ಯವಾದ ಕೆಲಸ ಕಾರ್ಯಗಳಾದರೂ ಕೂಡ ನೀವು ತುಂಬ ತಡವಾಗಿ ಆರಂಭ ಮಾಡ್ತೀರಿ. ಅದಕ್ಕೆ ಕಾರಣ ಏನಪ್ಪ ಅಂದರೆ, ಉತ್ತಮ ಆರೋಗ್ಯ ಇರುತ್ತೆ, ಆ ಕೆಲಸ ಕಾರ್ಯವನ್ನು ಹೇಗೆ ಮಾಡಬೇಕು ಅನ್ನೋದು ಇರುತ್ತೆ, ಆದರೆ ಕೆಲಸವನ್ನು ಆರಂಭಿಸುವಂತಹ ಮನಸ್ಸಿರೋದಿಲ್ಲ. ಒಂದು ರೀತಿ ಇದನ್ನು ಸೋಮಾರಿತನ ಅಂತ ಕರೆಯೋಕ್ಕಾಗಲ್ಲ, ಅತಿ ನಿಧಾನಗತಿಯ ಒಂದು ತೀರ್ಮಾನಗಳು ಈ ರೀತಿ ನಿಮ್ಮನ್ನು ಮಾಡುತ್ತೆ. ಇನ್ನು ನಿಮ್ಮ ಕೆಲಸ ಕಾರ್ಯಗಳು ಅದೆಷ್ಟೇ ಅಧಿಕವಾಗಿದ್ದರೂ ಕೂಡ ಆತ್ಮೀಯರಿಗೆ ಸಾಕಷ್ಟು ಸಹಾಯವನ್ನು ಮಾಡ್ತೀರಿ. ಹಾಗೆ ಬೇರೆಯವರ ಕೆಲಸ ಕಾರ್ಯಗಳಲ್ಲಿ ನಿಮ್ಮ ಪ್ರಭಾವ ಹೆಚ್ಚಾಗಿರುತ್ತೆ. ಕಷ್ಟಪಟ್ಟು ದುಡಿತೀರಿ, ಹಾರ್ಡ್ ವರ್ಕರ್, ಅದರಲ್ಲಿ ಯಾವುದೇ ತೊಂದರೆ ಇಲ್ಲ. ಆದರೆ ನಿಮ್ಮದೊಂದು ಇವತ್ತಿನ ವಿಚಾರವಾಗಿ ನೆಗೆಟಿವ್ ಪಾರ್ಟ್ ಏನಪ್ಪ ಅಂದರೆ, ದುಡುಕುತನದಿಂದ ಮಾತನಾಡೋದು. ಅದರಿಂದ ಮಾತಿನ ಮೇಲೆ ಸ್ವಲ್ಪ ಈ ಹತೋಟಿಯನ್ನು ಇಡೋದು ತುಂಬ ಒಳ್ಳೆಯದು. ಇನ್ನು ನಿಮಗೆ ಅನಿರೀಕ್ಷಿತವಾಗಿ ಬೇರೆಯವರಿಗೆ ದೊರೆಯಬೇಕಾದಂತಹ ಅವಕಾಶ ನಿಮ್ಮ ಪಾಲಾಗುತ್ತೆ. ಇದರಿಂದ ಅವರೇನಪ್ಪ ಮಾಡ್ತಾರೆ ಅಂದರೆ, ನಿಮ್ಮ ಬಗ್ಗೆ ತಪ್ಪಾಗಿ ಅರ್ಥ ಮಾಡ್ಕೋತಾರೆ. ನಿಮ್ಗೆ ತಪ್ಪೇ ಇರೋಲ್ಲ, ನಿಮ್ಮದೇನು ಇದರಲ್ಲಿ ಪಾರ್ಟಿಸಿಪೇಷನ್ ಇರೋದೇ ಇಲ್ಲ, ಆದರೂ ಕೂಡ ಅವರು ನಿಮ್ಮನ್ನು ಅಪಾರ್ಥ ಮಾಡ್ಕೋತಾರೆ. ಇದರಿಂದ ಸಿಟ್ಟಿನ ಬರದಲ್ಲಿ ಮಾತಾಡೋದಕ್ಕಿಂತಲೂ ಹೆಚ್ಚಾಗಿ ಸ್ವಲ್ಪ ವಿಚಕ್ಷಣೆಯಿಂದ ಮಾತನ್ನು ಆಡಿದ್ರೆ ಎದುರಾಗುವಂತಹ ತೊಂದರೆಗಳಿಂದ ದೂರವಾಗ್ಬೋದು. ಇನ್ನು ಹಣಕಾಸಿನ ವಿಚಾರಕ್ಕೆ ಬಂದಾಗ ಉತ್ತಮ ಆದಾಯ ಇರುತ್ತೆ. ಹಾಗೆ ನಿಮ್ಮ ಜೀವನದಲ್ಲಿ ಸಾಕಷ್ಟು ಬದಲಾವಣೆಗಳಿರುತ್ತೆ. ಇನ್ನು ದಾಂಪತ್ಯ ಜೀವನದಲ್ಲಿ ಏನಾದರೂ ಒಂದು ತೊಂದರೆ ಇದ್ದರೆ, ಅಂದರೆ ದಂಪತಿಗಳ ನಡುವೆ ಅನಾವಶ್ಯಕವಾದಂತಹ ವಾದ ವಿವಾದ ಜಗಳ ಇಂಥವೇನಾದರೂ ಇದ್ದರೆ ಅದು ಸಹ ಬಗೆಹರಿಯುತ್ತೆ, ಯಾವುದೇ ಒಂದು ಸಂಶಯ ಬೇಡ. ಮಕ್ಕಳ ಆರೋಗ್ಯದ ಬಗ್ಗೆ ಸ್ವಲ್ಪ ಗಮನವನ್ನು ಕೊಡೋದು ತುಂಬ ಒಳ್ಳೆಯದು. ಕುಂಭರಾಶಿಯಲ್ಲಿ ನೀವು ಹುಟ್ಟಿದರೆ ನಿಮ್ಮಿಂದ ಸಹಾಯವನ್ನು ಪಡೆದಿರ್ತಾರೆ, ನಿಮ್ಮಿಂದಲೇ ಹಣವನ್ನು ಸಹ ತಗೊಂಡಿರ್ತಾರೆ ಅವರ ಕಷ್ಟದ ಕಾಲಕ್ಕೆ. ಆದರೆ ಅವರಿಂದಾನೇ ನಿಮಗೆ ಸ್ವಲ್ಪ ತೊಂದರೆಯಾಗುವಂತಹ ಸಾಧ್ಯತೆ ಇದೆ. ಅದರಲ್ಲೂ ಮುಖ್ಯವಾಗಿ ಉದ್ಯೋಗ ಕ್ಷೇತ್ರದಲ್ಲಿ ನಿಮ್ಮ ಪ್ರಗತಿಗೆ ಅವರೇ ಅಡ್ಡಗಾಲಾಗ್ತಾರೆ. ಆದ್ದರಿಂದ ಸ್ವಲ್ಪ ಮೌನ ವಹಿಸಿ, ಮನಸ್ಸಿನಲ್ಲೇ ಯಾವುದೇ ಒಂದು ಸಮಸ್ಯೆ ಎದುರಾದರೂ ಕೂಡ ಅದನ್ನು ಹೇಗೆ ಪರಿಹರಿಸಬೇಕು ಅಂತ ಯೋಚನೆ ಮಾಡಿ. ಕಾರಣ ಏನಪ್ಪ ಅಂದರೆ, ನೀವು ಮನೆ ಬಿಚ್ಚಿ ಬೇರೆಯವರಿಗೆ ನಿಮ್ಮ ಯೋಜನೆ ಬಗ್ಗೆ ಹೇಳಿದ್ರೆ ಅದು ತೊಂದರೆ ಆಗುವಂತಹ ಸಾಧ್ಯತೆ ಇದೆ, ಎಚ್ಚರಿಕೆಯಲ್ಲಿ ಅದು. ಇನ್ನು ನಿಮ್ಮ ಕುಟುಂಬದಲ್ಲಿ ಸಹ ಅನಾವಶ್ಯಕ ವಾದ ವಿವಾದಗಳು ಮನಸ್ತಾಪಗಳು ಇರುತ್ತೆ. ಅದರಿಂದ ಈ ಒಳ್ಳೆಯ ಮಾತು ಅತಿ ಮುಖ್ಯವಾಗುತ್ತೆ ಇವತ್ತು. ಇನ್ನು ಉದ್ಯೋಗ ಸ್ಥಾನದಲ್ಲಿ ನಿಮ್ಮ ಉನ್ನತ ಅಧಿಕಾರಿಗಳು ನಿಮ್ಮ ಕೆಲಸ ಕಾರ್ಯಗಳನ್ನು ಮೆಚ್ಕೋತಾರೆ. ಹಾಗೆ ನಿಮಗೆ ಉನ್ನತ ಸ್ಥಾನಮಾನ ಸಹ ಸಿಗುವಂತಹ ಸಾಧ್ಯತೆಗಳು ಇವೆ. ನಿಮ್ಮನ್ನು ಹೊಗಳ್ತಾರೆ, ನಿಮ್ಮ ಕೆಲಸವನ್ನು ಹೊಗಳ್ತಾರೆ, ನಿಮ್ಮಿಂದ ಸಹಾಯವನ್ನು ಪಡ್ಕೋತಾರೆ.
ಅಂದರೆ ಒಂದು ರೀತಿ ಸ್ವಾರ್ಥದ ಮನೋಭಾವನೆಯಿಂದ ಕೆಲವರು ನಿಮ್ಮ ಬಳಿ ಬರ್ಬೋದು. ಆದ್ದರಿಂದ ಎಚ್ಚರಿಕೆಯಿಂದ ಇದೆ. ಬೇರೆಯವರ ಹಣಕಾಸಿನ ವಿಚಾರದಲ್ಲಿ ಅಥವಾ ಭೂಮಿಯ ವಿವಾದದಲ್ಲೇನಾದರೂ ನೀವು ಮಧ್ಯವರ್ತಿಗಳಾದಲ್ಲಿ ತೊಂದರೆಯನ್ನು ಅನುಭವಿಸಬೇಕಾಗತ್ತೆ. ಎಚ್ಚರಿಕೆಯಿಂದ ಇದೆ. ಯಾವುದೇ ವಿಚಾರಕ್ಕೂ ಆತುರತೆ ಬೇಡ. ಕಾದು ನೋಡುವ ತಂತ್ರವನ್ನು ಉಪಯೋಗಿಸಿ. ಏನೂ ತೊಂದರೆ ಆಗಲ್ಲ. ನಿಮ್ಮ ಮನಸ್ಸಿನಲ್ಲಿ ಎಷ್ಟೇ ಚಿಂತೆ ಇದ್ದರೂ ಅದನ್ನು ಸಹ ನೀವು ಬೇರೆಯವ್ರಿಗೆ ಹೇಳ್ಕೊಬೋದ. ನೀವಾಯಿತು, ನಿಮ್ಮ ಕೆಲಸ ಆಯಿತು. ಒಟ್ಟಾರೆ ನಿಮ್ಮಲ್ಲಿ ಒಂದು ರೀತಿ ಕ್ರೀಡಾ ಸ್ಫೂರ್ತಿ ಇರುತ್ತೆ. ಒಳ್ಳೆಯದನ್ನು ಸ್ವೀಕಾರ ಮಾಡ್ತೀರಿ, ಕೆಟ್ಟದನ್ನು ಸ್ವೀಕಾರ ಮಾಡ್ತೀರಿ. ಇದರಿಂದ ಶಾಂತಿ, ಸಂಯಮದ ಜೀವನ, ಸಂತೋಷದ ಜೀವನ ನಿಮ್ಮದಾಗಿರುತ್ತೆ. ಮೀನರಾಶಿಯಲ್ಲಿ ಹುಟ್ಟಿದರೆ ಮೊದಲನೇದಾಗಿ ನಿಮ್ಮ ಮಕ್ಕಳ ಜೊತೆ ಸಣ್ಣ ಪುಟ್ಟ ವಿಚಾರಕ್ಕೂ ಸಹ ದೊಡ್ಡ ಮಟ್ಟದ ವಾದ ವಿವಾದ ಉಂಟಾಗ್ಬೋದು. ಅದು ಮನಸ್ತಾಪಕ್ಕೆ ಬದಲಾಗ್ಬೋದು. ಆದ್ದರಿಂದ ಆಡುವ ಮಾತಿನ ಮೇಲೆ ಸ್ವಲ್ಪ ನಿಗಾ ಇರಲಿ. ನಿಮ್ಮದು ತಪ್ಪಿರಲ್ಲ, ಕೆಲವೊಮ್ಮೆ ತಪ್ಪನ್ನೇ ಒಪ್ಕೋಬೇಕಾಗತ್ತೆ. ಅದು ಇಂದಿನ ವಿಚಾರ. ಇನ್ನು ನಿಮ್ಮ ಮನೆಯಲ್ಲಿ ಅಥವಾ ನಿಮಗೆ ಚಿಕ್ಕ ಮಕ್ಕಳಿದ್ದರೆ, ಅಂದರೆ ಸುಮಾರು ಒಂದು 10ರಿಂದ 15 ವರ್ಷದ ಮಕ್ಕಳಿದ್ದರೆ ಅದರ ಒಂದು ಆರೋಗ್ಯದಲ್ಲಿ ಏರುಪೇರು ಕಂಡುಬರುತ್ತೆ. ನಿಮ್ಮ ಯಾವುದೇ ರೀತಿಯ ಕಷ್ಟ ನಷ್ಟಗಳಿರಲಿ, ತೊಂದರೆ ಆಗಲಿ, ಅದು ಕೇವಲ ಕ್ಷಣಿಕ. ಅಂದರೆ ಹಗಲು ರಾತ್ರಿ ಥರ ಬರುತ್ತೆ ಹೋಗುತ್ತೆ ಆ ಥರ. ಆದರೆ ಈ ನಿಮಗೆ ಏನಪ್ಪ ಆಗುತ್ತೆ, ಈ ಸಹನೆಯ ಕೊರತೆ ಇರುತ್ತೆ. ಇವತ್ತು ಸಣ್ಣ ಪುಟ್ಟ ನಿರಾಸೆಯನ್ನು ಸಹ ನೀವು ತಡ್ಕೊಂಬಕ್ಕೆ ಸಾಧ್ಯ ಆಗದಿರ ಹೋಗುತ್ತೆ. ಯಾವಾಗ ಸಹನೆ ಇರಲ್ಲ, ಆವಾಗ ನಿಮ್ಮ ಮಾತು ಬೇರೆಯವರಿಗೆ ಬೇಸರವನ್ನು ಉಂಟು ಮಾಡೋ ಥರ ಇರುತ್ತೆ. ಕ್ರೂರವಾದಂತಹ ಈ ಮಾತುಕತೆ ಇರುತ್ತೆ. ಈ ಕಾರಣದಿಂದ ಆಡುವ ಮಾತು ನಿಮ್ಮ ಮನಸ್ಸಿನ ಮೇಲೆ ಪ್ರಭಾವವನ್ನು ಬೀರುತ್ತೆ. ನಿಮ್ಮ ತಪ್ಪು ನಿಮಗೆ ಗೊತ್ತಾಗುತ್ತೆ, ಆದರೆ ವೇಳೆ ಮಿತಿ ಮೀರುತ್ತೆ. ಇನ್ನು ವಿದ್ಯಾರ್ಥಿಗಳ ಪಾಲಿಗೆ ತುಂಬ ಒಳ್ಳೆಯ ದಿನ. ನಿಮ್ಮ ನಿರೀಕ್ಷೆಯಂತೆ ಸಾಕಷ್ಟು ಬದಲಾವಣೆಗಳು ಇರುತ್ತೆ. ಹಾಗೆ ನಿಮ್ಮ ಮಕ್ಕಳಿಗೆ ಏನಾದರೂ ಉದ್ಯೋಗವನ್ನು ಮಾಡಬೇಕು ಅನ್ನೋ ಆಸೆ ಇದ್ದರೆ, ಯಾಕೆಂದರೆ ಕೆಲವರು ವಿದ್ಯಾರ್ಥಿ ದಶೆಯಲ್ಲೇ ಕೆಲಸಕ್ಕೆ ಸೇರ್ತಾರೆ. ಅಂಥವ್ರಿಗೆ ಈ ಕ್ಯಾಂಪಸ್ ಇಂಟರ್ವ್ಯೂನಲ್ಲೇ ಸೆಲೆಕ್ಷನ್ ಆಗುವಂತಹ ಸಾಧ್ಯತೆಗಳಿವೆ. ಸ್ವಂತ ವ್ಯಾಪಾರ ವ್ಯವಹಾರಗಳು ಅಥವಾ ಪಾಲುಗಾರಿಕೆ ವ್ಯಾಪಾರ ವ್ಯವಹಾರಗಳು ಲಾಭದಾಯಕವಾಗಿರುತ್ತೆ. ಶೀತದ ತೊಂದರೆ ಇರುತ್ತೆ. ಅದರಿಂದ ಸ್ವಲ್ಪ ಎಚ್ಚರಿಕೆಯಿಂದ ಇರೋದು ಒಳ್ಳೆಯದು.